ನಮಸ್ಕಾರ. ಕಳೆದ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ಸಲ ತುಂಬಾ ಬೆಂಬಲ ಕೊಟ್ಟಿದ್ದೀರಿ ನನಗೆ. ಅದಕ್ಕಾಗಿ ನಾನೆಲ್ಲ ನಿಮ್ಮೆಲ್ಲಗ ಸ್ಪೆಷಲ್ ಥ್ಯಾಂಕ್ಸನ್ನು ಹೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ತುಂಬ ಪ್ರಯೋಜನ ಅಂತ ಒಂದು ವಿಡಿಯೋ. ಎಲ್ಲರೂ ನೋಡಿ ದಯವಿಟ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ನಿಮ್ಮ ಫ್ಯಾಮ್ಲಿಗಳಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಬಲವಂತ ವ್ಯಕ್ತಿ ಒಬ್ಬ ಇದ್ದರೆ ತನಗೇನೋ ತೊಂದರೆ ಬಂದ್ರೇನೋ, ಏನೋ ಪ್ರಾಬ್ಲಮ್ ಬಂದ್ರೇನೋ, ಯಾವ ರೀತಿ ಪ್ರಾಬ್ಲಮ್ ಬಂದ್ರೇನೋ ಬೇರೆಯವರಿಗೆ ಸಹಾಯ ಮಾಡಬೇಕಂತೇಳಿ ಆ ಟೈಮ್ನ ಸ್ವಲ್ಪ ಸೈಡಿಗೆ ಮಾಡಿ ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದುವರಿತಾರೆ. ನಾನು ಬೇರೆಯವರಿಗೆ ಕೊಡಬೇಕಂತ ಕಳೆದುಕೊಂಡೆ, ಆದ್ದರಿಂದ ನನ್ನ ಹತ್ರ ಹೆಚ್ಚಿಗೆ ಇದೆ ಅಂತೇಳಿ ಅಲ್ಲ, ಏನೇ ಇಲ್ಲದೆ ಇರುವಾಗ ಒಬ್ಬ ವ್ಯಕ್ತಿ ಹೆಂಗಿರ್ತಾನೆ ಅಂತ ಹೇಳಿ ನನಗೂ ಗೊತ್ತಿದ್ದ ಆ ಸಿಚುವೇಷನಲ್ಲಿ ನಾನು ಇದ್ದೆ. ಸೊ ಅದಕ್ಕೋಸ್ಕರ ನಾನು ಬೇರೆಯವ್ರಿಗೂ ಕೆಲವೊಂದು ವಿಷಯಗಳನ್ನ ಕೊಡಬೇಕು, ಕೆಲವೊಂದು ಕೊಡಬೇಕು ಅಂತ ನಾನು ಆಸೆ ಬೀಳ್ತಾ ಇದ್ದೀನಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಬರೋಕ್ಕೆ ಮುಂಚೆ ಯಾವುದೋ ಒಂದು ವಿಷಯನ ಅದರಿಂದ ದೂರ ಇರಿ, ಅದರಿಂದ ತಮ್ಮನ್ನ ಕಾಪಾಡಿಕೊಳ್ಳಿ. ಬಾಲ ಕ್ರೂರವಾದ 2 ಕೊಲೆಗಳು ನಡೆದೈತೆ. ಮೊದಲನೇ ಬಂದು ಗಂಡ ತನ್ನ ಹೆಂಡತಿ ಮೇಲೆ ಅನುಮಾನ ಬಿದ್ದು ಅವ್ರನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ. ಮತ್ತು ಅವಳ ಸಣ್ಣ ಸಣ್ಣ ಪೀಸ್ ಮಾಡಿ ಕುಕ್ಕರಲ್ಲಿ ಬಾಯ್ಲ್ ಮಾಡಿ ಅದನ್ನು ಪೌಡರ್ ಥರ ಮಾಡಿ ನೀರಲ್ಲಿ ಕಳಿಸ್ಬಿಟ್ಟಿದ್ದಾರೆ. ಯಾವುದೋ ಒಂದು ಕೆರೆಯಲ್ಲಿಯೋ ಅಕ್ಕಪಕ್ಕ ಇರುವ ನೀರಿನ ಇದರಲ್ಲಿಯೋ ಬಿಟ್ಬಿಟ್ಟಿದ್ದಾರೆ. ಸೊ ಆದರೂ ನಮ್ಮ ಪೊಲೀಸ್ನವರು ಎಷ್ಟು ಎಮಿನೆಂಟ್ ಅಂತ ನಿಮಗೆ ಗೊತ್ತು. ಅವರು ತನ್ನ ಬುದ್ಧಿವಂತಿಕೆನೇ ಉಪಯೋಗ ಮಾಡಿ ಹೇಗಾಗಿದೆ ಅಂತೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ನ ಕೊಡಕ್ಕೆ ಹೋಗಿದ್ದಾರೆ. ಗಂಡ ಮತ್ತು ಹೆಂಡ್ತಿನ ತಾಯಿ, ಅವರು ಅತ್ತೆ ಎಲ್ಲ ಸೇರಿ ಆವಾಗಲೂ ಜೊತೆಲೇ ಇದ್ದಿದ್ದಾನೆ ಈ ವ್ಯಕ್ತಿ. ಮತ್ತು ಪೊಲೀಸವ್ರಿಗೂ ಒಂದು ಚಾಲೆಂಜ್ ಆಗಿದೆ, ಇವನು ಬಂದು ಮಿಸ್ಸಿಂಗ್ ಕಂಪ್ಲೇಂಟೇ ಇನ್ನೂ ರಿಜಿಸ್ಟರ್ ಆಗಿದೆಯಲ್ಲ ಅಂತ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ, ಎಲ್ಲೂ ಸಿಕ್ಕಲಿಲ್ಲ. ಮತ್ತು ವಿಚಾರಣೆ ಮಾಡ್ತಾ ಇವನ್ನ ಪೊಲೀಸವ್ರ ರೀತಿಯಲ್ಲಿ ಯಾವ ರೀತಿಯಲ್ಲಿ ವಿಚಾರ ಮಾಡಬೇಕು ಆ ರೀತಿಯಲ್ಲಿ ವಿಚಾರ ಮಾಡ್ತಾರೆ. ಈ ಅಪ್ಪನು ಬಾಯಿ ಬಿಡ್ತಾನೆ, ತನ್ನ ಏನೇನು ಮಾಡಿದೆ ಅಂತೇಳಿ ಒಪ್ಕೋತಾನೆ. ಆದರೂ ಇನ್ನೂ ಆ ಕೇಸು ಅನುಮಾನದಲ್ಲೇ ಇದೆ, ಮಿಸ್ಸಿಂಗ್ ಕೇಸ್ ಆಗೇ ಇದೆ, ಇನ್ನೂ ಅದೊಂದು ಕೊಲೆ ಕೇಸಾಗಿ ಕನ್ವರ್ಟ್ ಆಗಿಲ್ಲ. ಯಾಕೆಂದರೆ ಆ ಕೊಲೆ ಮಾಡಿದ್ದು ಅಷ್ಟೊಂದು ಕ್ರೂರ ಅಂದರೆ ಆ ಕೊಲೆ ಮಾಡಿದ ಜಾಗದಲ್ಲಿ ಅಲ್ಲಿ ಯಾವುದೇ ಒಂದು ಎವಿಡೆನ್ಸು ಸಿಕ್ಕಿಲ್ಲ, ಯಾವುದೂ ಪತ್ತೆ ಸಿಕ್ಕಿಲ್ಲ ಅವರಿಗೆ. ಒಂದು ರಕ್ತ ಬಿದ್ದಿರೋದು, ಮತ್ತು ಏನೋ ಒಂದು ಗೋಡೆಯಲ್ಲಿ ತೊಂದರೆ ಆಗಿರೋದು, ಒಡೆದೋಗಿರೋದು, ಮತ್ತು ಅವರು ಕೊಲೆ ಮಾಡತಕ್ಕ ಏನೇನು ಆಗುತ್ತೋ ಅದೆಲ್ಲ ಯಾವುದೇ ಒಂದು ಎವಿಡೆನ್ಸು ಅವರಿಗೆ, ಯಾವುದೇ ಒಂದು ವಸ್ತುನೂ ಆ ಡೆಡ್ ಬಾಡಿ ಕಡೆಯಿಂದ ಏನೂ ಸಿಗಲಿಲ್ಲ. ಕೆಲವೊಂದು ಕೊಲೆಗಳಲ್ಲಿ ನೋಡಿದರೆ ಕೂದಲು ಮಾತ್ರ ಸಿಕ್ಕಿದ್ರೆ ಅದು DNA ಟೆಸ್ಟ್ ಎದ್ದು ಯಾರು ಅಂತೇಳಿ ಪತ್ತೆ ಮಾಡಿ ಐಡೆಂಟಿಫೈ ಮಾಡಿಬಿಡ್ತಾರೆ, ತಿಳಿಸ್ಬಿಡ್ತಾರೆ. ಇದರಲ್ಲಿ ಹಂಗಾಗಿಲ್ಲ. ಎರಡನೇದು, ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಜೊತೆ ಎರಡನೇ ಹೆಣ್ಣು ಮಕ್ಕಳ ಜೊತೆ ಭಾಳ ಸಂತೋಷವಾಗಿ ವಾಸ ಮಾಡ್ತಿದ್ದಾರೆ. ಅವರು ಚೆನ್ನಾಗಿದ್ದಾರೆ. 2 ಹೆಣ್ಣು ಮಕ್ಕಳಾದಮೇಲೆ ಜೀವನ ತುಂಬ ಚೆನ್ನಾಗಿ ಹೋಗ್ತಾ ಇರ್ತದೆ, ಸಂತೋಷವಾಗಿರ್ತದೆ. 2 ಹೆಣ್ಣು ಮಕ್ಕಳಾದಮೇಲೆ ಅವ್ರಿಗೆ ಒಂದು 40-45 ವರ್ಷಗಳಾದಮೇಲೆ ಈ ಕೈ ಕಾಲು ಮಂಡಿ ನೋವುಗಳು, ಬ್ಯಾಕ್ ಪೇಯ್ನು ಅವೆಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ ಆ ಅಮ್ಮನಿಗೆ. ಆ ಅಮ್ಮ ಒಂದು ನರ್ಸು ಕೂಡ. ಸೊ ಇವರು ಗಂಡ ಅವ್ರನ್ನ ಆಸ್ಪತ್ರೆಗೆ ಕರ್ಕೋಗಿದ್ದಾರೆ. ಅವರಲ್ಲೇ ಡಾಕ್ಟರ್ ಮಾರ್ಗದರ್ಶನ ಪ್ರಕಾರ ಇವರಿಗೆ ಫಿಸಿಯೋಥೆರಪಿ ಮಾಡಬೇಕು ಅಂತೇಳಿ ಮಾಡ್ತಾರೆ. ದಿವಸ ಹಾಸ್ಪಿಟ್ಲ್ ಬಂದು ಹೋಗಲಿಕ್ಕೆ ತೊಂದರೆ ಆಗುತ್ತೆ ಅಂತ ಅಲ್ಲಿ ಆ ಏರಿಯಾದಲ್ಲಿ ಯಾರು ಮನೆಗೆ ಬಂದು ಫಿಸಿಯೋಥೆರಪಿ ಮಾಡ್ತಾರೋ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅವ್ರು ದಿವಸ ಬಂದು ಫಿಸಿಯೋಥೆರಪಿ ಇವರಿಗೆ ಮಾಡಿ ಅಭ್ಯಾಸ ಆಗಿ ಇವರಿಬ್ಬರು ಜೊತೆ ರಿಲೇಷನ್ಶಿಪ್ಪು ಬೆಳವಣಿಗೆ ಆಗುತ್ತೆ, ಕೆಟ್ಟ ರಿಲೇಷನ್ಶಿಪ್ ಬೆಳವಣಿಗೆ ಆಗುತ್ತೆ.
ಆ ಅಮ್ಮ ತನ್ನ ಮಕ್ಕಳನ್ನ ಮತ್ತು ಗಂಡನ ಬಿಟ್ಟು ಹೋಗಲಿಕ್ಕೆ ಪ್ರಯತ್ನ ಬೀಳ್ತಾರೆ. ಅಂದರೆ ಯಾವ ಥರ ಬಿಟ್ಟು ಹೋಗ್ಬೇಕಂತ ಪ್ರಯತ್ನ ಬೀಳ್ತಾರೆ ಅಂದರೆ, ಒಂದು ಸಲ ಗಂಡನಿಗೆ ಆಸಿಡ್ ಅಟ್ಯಾಕ್ ಮಾಡಿಸ್ತಾರೆ. ಮುಖಾಲ ಸುಟ್ಟೋಗುತ್ತೆ, ಯಾರು ಅಂತ ಪತ್ತೆ ಮಾಡಲಿಕ್ಕಾಗಲ್ಲ. ಮತ್ತು ಅವರು ತಾಯಿ ಮತ್ತು ಗಂಡನ ಕಡೆ ಅದೇ ಅವರ ಅತ್ತೆ, ಗಂಡನ ಕಡೆ ಇರೋ ತಾಯಿ, ಗಂಡನ ತಾಯಿ ಮತ್ತು ಅವ್ರ ತಮ್ಮ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಹಿಂಗಾಗಿದೆ, ಯಾರು ಅಟ್ಯಾಕ್ ಮಾಡಿದ್ದಾರೆ ಅಂತೇಳಿ. ಮತ್ತು ಅವನು ಸರಿಯಾಗಿ ನೋಡ್ಕೊಳಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಸಲ ಟ್ರೈ ಮಾಡಿ ಈ ಕೆಟ್ಟ ರಿಲೇಷನ್ಶಿಪ್ ಇದ್ದವನ ಜೊತೆ ಇವ್ರನ್ನ ಕರ್ಕೋಗಿ ಆ ಥರ ಹತ್ತತ್ರ ಒಂದು ಫಾರೆಸ್ಟ್ ರೇಂಜ್ವರೆಗೆ ತಗೊಂಡೋಗಿ ಕೊಲೆ ಮಾಡಿ ಹತ್ತಿಸ್ಬಿಡ್ತಾರೆ. ಮತ್ತು ಇದರಲ್ಲಿ ಏನು ದೊಡ್ಡ ಟ್ವಿಸ್ಟ್ ಅಂದರೆ, ನನ್ನ ಹಸ್ಬೆಂಡ್ ಥರ ಇರಬೇಕಲ್ಲ ಇವನ ಜೊತೆ ಬಂದು ಅವ್ರು ಮತ್ತೆ ರೆಗ್ಯುಲರ್ ಆಗಿ ವಾಸ ಮಾಡ್ತಾಯಿದ್ರು ಮತ್ತು ಇಲ್ಲೆಲ್ಲೋ ಜೀವನ ನಡೆಸ್ತಾಯಿದ್ರು ಗೊತ್ತಾಗ್ಬಿಡುತ್ತಲ್ಲ. ಅದಕ್ಕೆ ಇವನು ತನ್ನ ತಾನೇ ಆಸಿಡ್ನ ಒಂದು ಮುಖದ ಮೇಲೆ ಒಯ್ಕೋತಾನೆ. ಅವನ ಗಂಡನ ಥರನೇ ಆ ಮನೆಗೆ ಬರ್ತಾನೆ. ಆ ಮನೆಯಲ್ಲಿ ವಾಸ ಮಾಡ್ತಾರೆ. ದಿವಸಗಳು ಕಳೀತೆ, ವರ್ಷಗಳು ಕಳೀತೆ. ಯಾರು ಏನಕ್ಕೂ ಅನುಮಾನ ಆಗ್ತಾಯಿಲ್ಲ. ಬಟ್ ಇವನ ಗಂಡ ಸತ್ತೋದ್ನಲ್ಲ, ಆವತ್ತಿಂದ ಅವ್ರ ತಾಯಿಗೆ ಅವ್ರ ತಮ್ಮನಿಗೆ ಭಾಳ ಅನುಮಾನ ಜಾಸ್ತಿ ಇರ್ತದೆ. ಸೊ ಇವನೇನೋ ಮನಸ್ಸು ಡಿಪ್ರೆಷನಲ್ಲಿ ಇರ್ಬೋದು, ಏನು ಬೇಜಾರಲ್ಲಿ ಇರ್ಬೋದು, ಅದಕ್ಕೆ ನಮ್ಮ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಅವರು ಕೆಲವು ಕಾಲ ಹೋಗ್ತಾನೆ ಇರ್ತಾರೆ. ಬಟ್ ಆ ಅನುಮಾನ ಅನ್ನೋದು ಅವ್ರ ಹತ್ರ ದಿವಸಕ್ಕೂ ಬೆಳೀತಾ ಇರ್ತದೆ. ಮತ್ತು ಒಂದು ದಿವಸ ಅವ್ರ ತಾಯಿ ಮಟನ್ ಸೂಪ್ನ ಮಾಡ್ಕೊಂಡು ತರ್ತಾರೆ ಅವನಿಗೆ ಕುಡಿಲಿಕ್ಕೆ. ಅವನ ಅದು ಕೈಯಿಂದ ತಳ್ಳಿಬಿಡ್ತಾನೆ, ಕೆಳಗೆ ಹೋಗಿ ಬಿದ್ದೋಗ್ಬಿಡುತ್ತೆ. ಯಾಕಂದರೆ ಆ ಅಮ್ಮನಿಗೇನು ಅನುಮಾನ ಅಂದರೆ, ತಮ್ಮ ಮಗನಿಗೆ ತುಂಬ ಇಷ್ಟವಾದದ್ದು, ಅವ್ರ ಕೈಯಲ್ಲಿ ಅಡುಗೆ ಮಾಡಿ ತುಂಬ ಇಷ್ಟವಾಗಿ ಕೇಳ್ತಾ ಇರೋದು ಅವನು ಮಟನ್ ಸೂಪ್ ಯಾವಾಗಲೂ. ಇವರು ಅದನ್ನು ಮಾಡ್ಕೊಂಡು ಹೋದರೆ ಇವನು ಯಾಕೆ ತಳ್ಳಿಬಿಡ್ತಾನಲ್ಲ ಹಿಂಗೆ ಅಂತೇಳಿ ಡೌಟಾಗಿ ಮತ್ತೊಮ್ಮೆ ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ಗೆ ಅನುಮಾನ ಬಂದು ನೋಡಿದ್ರೆ ಅದು ಅವನ ಮಗ ಅಲ್ಲ, ಅವನ ಮಗನ ಸಾಯಿಸಿಬಿಟ್ಟಿದ್ದಾರೆ. ಇವನು ಬಂದು ಅವನ ಮಗನ ರೂಪದಲ್ಲಿರುವ ಇವಳಿಗೆ ಪ್ರೀತಿ ಅಂತ ಬೇಕಾಗಿರುವ ಇನ್ನೊಬ್ಬ ವ್ಯಕ್ತಿ ಅಂತ ಗೊತ್ತಾದ ಮೇಲೆ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಈ ಎರಡು ಕೊಲೆಗಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಕ್ರೂರವಾದದ್ದು ಎರಡೂ. ಕ್ರೂರವಾದ ಕೆಲಸನ ಮಾಡಿದ್ದಾರೆ. ಇನ್ನೊಂದು, ಇದು ಎರಡನೇ ಕೇಸ್ ಬಂದು 2017 ಸ್ಟಾರ್ಟ್ ಮಾಡಿದ್ದು. ಇವಾಗ 2025 ಇಸವಿಗೆ ಕಂಡುಹಿಡಿದವರು ಪೊಲೀಸು. ಅಂದರೆ ಇದರಲ್ಲಿ ಅವರು ಎಷ್ಟು ಒಳಗೆ ಹೋಗಿ ಕೆಟ್ಟ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಎಷ್ಟು ಕಷ್ಟ ಬಿದ್ದು ರಿಸ್ಕ್ ತಗೊಂಡು ಅದರಲ್ಲಿ ಹೋಗಿ ಯಾರಿಗೆ ಗೊತ್ತಾಗಬಾರ್ದು ಅಂತ ಮಾಡಿದ್ದಾರೆ ಅಂದರೆ, ಇದು ಭಾಳ ಕ್ರೂರ ಅಂತಲೇ ಹೇಳ್ಬೋದು. ನಮ್ಮ ಸೊಸೈಟಿನೂ, ನಮ್ಮ ಜನಗಳು, ಇವರೆಲ್ಲ ಸೊಸೈಟಿಯಲ್ಲಿ ವಾಸ ಮಾಡ್ತಾ ಒಬ್ಬ ವ್ಯಕ್ತಿಗಳೆಲ್ಲ ನಾವು ಎಷ್ಟು ಮಟ್ಟಕ್ಕೆ ಹೋಗಿದ್ದೀವಿ, ಹೆಂಗಿರ್ತೀವಿ, ಮನುಷ್ಯತ್ವ ಎಲ್ಲಿದೆ, ಹ್ಯುಮ್ಯಾನಿಟಿ ಎಲ್ಲಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಾಗಿರ್ತದೆ ಇಷ್ಟೊತ್ತಿನಲ್ಲೇ. ಸೊ ದಯವಿಟ್ಟು ಹುಷಾರಾಗಿರಿ. ಮನುಷ್ಯನ ಕೊಂದಾಕಲಿಕ್ಕೆ ಪ್ರಯತ್ನ ಬೀರೋರ ಹತ್ರ ಅಂತ ದೂರ ಇರಿ. ಪ್ರತಿಯೊಂದು ಅವೇರ್ನೆಸ್ ವೀಡಿಯೋಗಳೆಲ್ಲ ತಿಳುವಳಿಕೆ ಮಾಡ್ಕೊಳ್ಳಿ ಅಂತ ಪದ ನನಗೆ ಅದಕ್ಕೆ ಹೇಳ್ತಾ ಇರೋದು. ಈ ವಿಷಯ ಇಂಡಿಯಾ ಪೂರ್ತಿ ಹೋಗಿ ತಲುಪಬೇಕು, ಅವೇರ್ನೆಸ್ ಇರಬೇಕು, ಇದರಿಂದ ಹಿಂಗೆ ದೂರ ಇರಬೇಕು ಅಂತೇಳಿ ನಿಮಗೆ ನಾನು ಮತ್ತೆ ತಾಳ್ಮೆಯಿಂದ ಕೇಳ್ಕೊತಾ ಇದ್ದೀನಿ. ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ. ಮತ್ತೊಮ್ಮೆ ಒಳ್ಳೆಯ ವಿಷಯಗಳಿಂದ ಈ ವಿಡಿಯೋಲಾಗಿ ಕಂಟಿನ್ಯೂ ಆಗಿ ಮಾತಾಡೋಣ. ನಾವು ಈ ಸೊಸೈಟಿಯಲ್ಲಿ ಜಾತಿ, ಮತ ಮತ್ತು ನಮ್ಮ ಮನುಷ್ಯನ ಕಲರು, ಭಾಷೆ, ಸಾಹುಕಾರ, ಬಡವ ಇಂಥೆಲ್ಲ ವ್ಯತ್ಯಾಸ ಮಾಡಿ ನಾವು ಹ್ಯೂಮನ್ ರೈಟ್ಸಲ್ಲಿ ಯಾವತ್ತೂ ಎಂಟರ್ಟೈನ್ ಮಾಡಲ್ಲ. ಹ್ಯೂಮನ್ ರೈಟ್ಸ್ ಅಂದರೆ ಈಕ್ವಾಲಿಟಿ ಅಂತ ನಿಮಗೆ ಹೇಳ್ತಾ ಇದ್ದೆ. ಹ್ಯೂಮನ್ ರೈಟ್ಸ್ ಅಂದರೆ ಈಕ್ವಾಲಿಟಿ. ಎವ್ರಿ ಮ್ಯಾನ್ ಇಸ್ ಈಕ್ವಲ್ ಟು ಅದರ್ ಮ್ಯಾನ್. ಎಲ್ಲರೂ ಸಮಾನ. ಸೊ ಈಕ್ವಾಲಿಟಿ ನೀವು ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡಿ. ಡಿಸಿಪ್ಲಿನ್ ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡಲಿ. ನಿಮ್ಮ ಡಿಸಿಪ್ಲಿನ್ನು ಮನೆಯಲ್ಲಿ ಸ್ಟಾರ್ಟ್ ಮಾಡಿ. ಯಾಕಂದರೆ ಒಬ್ಬ ವ್ಯಕ್ತಿ
ಮನೆಯಿಂದ ಏನು ಪ್ರಾರಂಭ ಮಾಡ್ತಾನೋ ಅದನ್ನೇ ಹೊರಗೆ ಓಡೋ ಮಾಡೋಕ್ಕೆ ಸಾಧ್ಯ. ಸಣ್ಣ ಸಣ್ಣ ವಿಷಯಗಳನ್ನ ನೋಡುವಾಗಲೇ ಅದು ಮನೆಯಲ್ಲಿ ಆದರೂ ಸರಿ, ನಮ್ಮ ರಿಲೇಷನಲ್ಲಿ ಆದರೂ ಸರಿ, ಆ ಘಟನೆಗಳನ್ನ ಅಲ್ಲೇ ಸಾಲ್ವ್ ಮಾಡಿ. ಯಾಕಂದರೆ ಮನೆಯಿಂದ ಪ್ರತಿಯೊಂದು ನಾವು ನಮ್ಮ ಮನೆಯಲ್ಲಿ ಬೆಳೆಸೋ ಮಕ್ಕಳನ್ನ ಹೊರಗೆ ಕಳಿಸುವಾಗ, ಹೊರಗೆ ಅವರು ಕೆಲವು ಸಿಚುವೇಶನ್ಗಳನ್ನ ಫೇಸ್ ಮಾಡುವಾಗ ಅದನ್ನು ಯಾವ ರೀತಿ ತಗೋಬೇಕು, ಒಳ್ಳೆಯ ರೀತಿಯಿಂದ ಹೆಂಗೆ ಹೋಗಬೇಕು ಅನ್ನೋದನ್ನು ಹೇಳ್ಕೊಡೋ ಜವಾಬ್ದಾರಿ ಪ್ಯಾರೆಂಟ್ಸ್ಗಿರ್ತದೆ. ಸೊ ಅದರಿಂದ ಇದನ್ನ ಹೇಳಿದೆ. ಮತ್ತು ಮಾತೃಭಾಷೆ ಅನ್ನೋದು ಎಲ್ಲರಿಗೂ ಭಾಳ ಮುಖ್ಯ. ಅದೇ ಥರ ನಮ್ಮ ದೇಶ ಅನ್ನೋದು ಎಲ್ಲರಿಗೂ ಭಾಳ ಮುಖ್ಯ. ನಮ್ಮ ಜಿಲ್ಲೆ ಅನ್ನೋದು ನಮಗೆ ಭಾಳ ಮುಖ್ಯ. ಸೊ ನಾವು ಒಂದು ಸೊಸೈಟಿಯಲ್ಲಿದ್ದಾಗ ನಮ್ಮ ಪಕ್ಕದ ಮನೆಯವರು ಏನವರು ತೊಂದರೆ ಆಗಿಬಿಟ್ರೆ, ಇನ್ನು ಕಸನ ಹಿಂಗೆ ಎಸೆದ್ಬಿಟ್ಟವ್ರೆ, ಹಂಗೆ ಎಸೆದ್ಬಿಟ್ಟವ್ರೆ, ಏನೋ ಒಂದು ಮಾಡಿ ಅವ್ರ ಹತ್ರ ಜಗಳ ಮಾಡಿರ್ತೀವಿ. ಬಟ್ ನಮಗೇನೋ ಅಪಘಾತ ಆದಾಗ ಸುತ್ತಮುತ್ತ ಇರೋರು, ಅಕ್ಕಪಕ್ಕ ಇರೋರೇ ಬರೋದು, ರಿಲೇಟಿವ್ಸ್ ಯಾರು ಆ ಟೈಮಲ್ಲಿ ಬರಲ್ಲ. ಸೊ ಒಂದು ಬೀದಿಯಲ್ಲಿದ್ದಾಗ ಇನ್ನೊಂದು ಬೀದಿಯವ್ರು ಕಂಡ್ರೆ ದ್ವೇಷ ಕೊಡೋದು, ಅವ್ರ ಹತ್ರ ಜಗಳ ಮಾಡೋದು, ಇಲ್ಲ ಆರ್ಗ್ಯುಮೆಂಟ್ ಶುರು ಮಾಡೋದು. ಒಂದು ಏರಿಯಾದಿಂದ ಇನ್ನೊಂದು ಏರಿಯಾದಲ್ಲಿ ಹೋದಾಗ ಜಗಳಗಳು ಶುರು ಮಾಡೋದು. ಈ ಏರಿಯಾದವನು ಅವನು ಇಲ್ಲಿ ಬಂದುಬಿಟ್ಟವನು, ಇಲ್ಲಿ ತೊಂದರೆ ಮಾಡ್ತಾನೆ, ಅಲ್ಲಿ ತೊಂದರೆ ಮಾಡ್ತಾನೆ ಅಂತ ಹೇಳ್ತಾ ಒಂದು ವಿಚಾರ ಬರುತ್ತೆ. ಮತ್ತು ನಮ್ಮ ಜಿಲ್ಲೆ ಬಿಟ್ಟು ಹೋದಾಗ ಬೇರೆ ಜಿಲ್ಲೆಗೆ, ನಮ್ಮ ಭಾಷೆಗೆ ಕೆಲವೊಂದು ಪ್ರಾಬ್ಲಮ್ ಬರುತ್ತೆ. ಕೆಲಸಕ್ಕೆ ಅಂತ ಹೋದಾಗಲೂ, ಇಲ್ಲ ಬೇರೆ ವಿಷಯ ಬಿಸ್ನೆಸ್ಗೋಸ್ಕರ ಹೋಗಾಗಲೂ, ಬೇರೆ ವಿಚಾರಕ್ಕೇನೋ ಹೋದಾಗಲೂ ನಮ್ಮ ಭಾಷೆಗೆ, ಅಂದರೆ ಇದು ಇನ್ನು ಮುಂದೆ ಕೇಳ್ತೀನಿ, ಬಟ್ ಇದಕ್ಕೆ ಮಧ್ಯದಲ್ಲಿ ನಿಲ್ಲಿಸಿ ಯಾಕೆ ಹೇಳ್ತೀನಿ ಅಂದರೆ, ಹೋಮ್ ಸ್ವೀಟ್ ಹೋಮ್, ಮನೆ ಬಿಟ್ಟು ಹೋದಾಗ ಮಾತ್ರ ಮನೆ ಹೆಂಗಿರ್ತದೆ ಅಂತ ನಮ್ಗೆ ಗೊತ್ತಾಗೋದು. ನಮ್ಮ ಅಕ್ಕಪಕ್ಕವರು ಬಿಟ್ಟು ಬೇರೆ ಏರಿಯಾಗೆ ಹೋದರೆ ಮಾತ್ರ ನಮ್ಮ ಅಕ್ಕಪಕ್ಕವರು ಹೆಂಗಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಒಂದು ಏರಿಯಾ ಬಿಟ್ಟು ಇನ್ನೊಂದು ಏರಿಯಾ ಹೋದರೆ ಮಾತ್ರ ನಮ್ಮ ಏರಿಯಾ ಹೆಂಗೆ ಅಂತ ಗೊತ್ತಾಗುತ್ತೆ. ನಮ್ಮ ಜಿಲ್ಲೆ ಬಿಟ್ಟು ಹೋದಾಗ ಬೇರೆ ಜಿಲ್ಲೆಗೆ ಹೋದರೆ, ಬೇರೆ ಭಾಷೆ ಮಾತಾಡುವಾಗ ಮಾತ್ರ ನಮ್ಮ ಮಾತೃಭಾಷೆ ಎಂಥದ್ದು ಅಂತ ಅರ್ಥ ಆಗುತ್ತೆ, ನಮ್ಮ ಜಿಲ್ಲೆ ಬಗ್ಗೆ ಅರ್ಥ ಆಗುತ್ತೆ. ಅಂದರೆ ನಮ್ಮ ದೇಶನ ಬಿಟ್ಟು ಹೊರ ದೇಶಕ್ಕೆ ಹೋದರೆ ಮಾತ್ರ ನಮ್ಮ ದೇಶ ಎಂಥದೇ ಅಂತ ಹೇಳಿ ಗೊತ್ತಾಗುತ್ತೆ. ಅದು ನನಗೂ ಆಗಿದೆ, ಅದಕ್ಕೋಸ್ಕರ ನಿಮಗೆ ಇದೆಲ್ಲ ಹಂಚ್ತೀನಿ. ಒಟ್ಟಿನಲ್ಲಿ ನಾವೆಲ್ಲ ಮನುಷ್ಯರು, ನಾವೆಲ್ಲ ಒಗ್ಗಟ್ಟಾಗಿದ್ದು ಮನುಷ್ಯತ್ವನ ಬೆಳೆಸೋಣ. ಹ್ಯೂಮನ್ ರೈಟ್ಸ್ ಅಂದರೆ ಈಕ್ವಾಲಿಟಿ, ಎಲ್ಲರೂ ಸಮಾನ ಅಂಥೇಳಿ ಒಂದು ಈಕ್ವಾಲಿಟಿ ಮೂಮೆಂಟಲ್ಲಿ ನಾವೆಲ್ಲರೂ ಸೇರೋಣ. ನಿಮ್ಮೆಲ್ಲರಿಗೂ ಸಹ ನಾನು ಹೇಳ್ಕೊಳ್ತಾರೆ ಒಂದೇ ವಿಚಾರ, ಇವತ್ತಲ್ಲ ಅಂದರೂ ಯಾವತ್ತೋ ಒಂದು ದಿವಸ ನಿಮಗೆ ಯಾವುದೋ ಒಂದು ಊರಲ್ಲೂ ಸರಿ, ಯಾವುದೋ ಜಿಲ್ಲೆಯಲ್ಲಿ ಸರಿ, ಅಥವಾ ಬೆಂಗಳೂರಲ್ಲೇ ಸರಿ, ನಿಮಗೆ ಒಂದು ಸಪೋರ್ಟ್ ಆಗಿರ್ತೀನಿ. ಎಂದೆಂದಿಗೂ ನಿಮ್ಗೇನೋ ಎಲ್ಲ ಬೆಳವಣಿಗೆ ಅಂತ ಬಂದರೆ ಅದಕ್ಕೆ ನಾನು ಹಿಂದೆ ಸಪೋರ್ಟ್ ಆಗಿರುವ ಒಬ್ಬ ವ್ಯಕ್ತಿ ಅಂತ ನಿಮಗೆ ಮಾಡಿ ಈ ವಿಡಿಯೋನ ಮತ್ತೆ ಮುಂದುವರಿಸ್ತೀನಿ. ನಾವು ಯಾವುದನ್ನ ಬಿತ್ತನೆ ಮಾಡ್ತೀವೋ ಅದೇ ಪ್ರತಿಫಲನೆ ನಮಗೆ ಸಿಕ್ಕೋದು. ನಾವೊಂದು ಬಿತ್ತನೆ ಮಾಡೋದು ಬೇರೆ, ನಮಗೆ ಪ್ರತಿಫಲ ಸಿಕ್ಕೋದು ಬೇರೆ ಅಂತ ಕೆಲವು ಮನುಷ್ಯರುಗಳು ಲಾಜಿಕ್ಕಾಗಿ ಯೋಚನೆ ಮಾಡ್ತಾರೆ ಕೆಲವರು. ಬಟ್ ಆದ್ರೂ ಸುಮಾರು ಈ ಥರ ವಿಷಯಗಳಾಗೋದ್ರಿಂದ, ಯಾಕೆಂದರೆ ಈ ಥರ ದೊಡ್ಡ ದೊಡ್ಡ ವಿಷಯಗಳು ನಾನು ಹೇಳಿದ್ದೆ, ಇದು ಮುಂಚೆ ವಿಡಿಯೋದಲ್ಲಿ ಈಗ ಹೇಳಿದ್ನಲ್ಲ, ಈ ಥರ ಕೊಲೆಗಳು, ಕ್ರೂರವಾದದ್ದು ಅದೆಲ್ಲ ಬೆಳೆಯೋದು. ಅವರೆಲ್ಲ ಒಂದು ಟೈಮಲ್ಲಿ ಮಕ್ಕಳಾಗಿರ್ತಾರೆ, ಒಂದು ಕುಟುಂಬದಲ್ಲಿ ಇದ್ದಿರ್ತಾರೆ, ತಾಯಿ ತಂದೆ ಕೆಳಗೆ ಇದ್ದಿರ್ತಾರೆ, ಕರೆಕ್ಷನ್ ಅನ್ನೋದು ಬೇಕಾಗಿರುತ್ತೆ. ಅವ್ರ ಹಿಂದ್ಗಡೆ ನಾವು ಯಾವ ರೀತಿ ಒಳ್ಳೆ ರೀತಿ ಬೆಳೆಸ್ತೀವೋ ಅದನ್ನೇ ಅವರು ಒಂದು ಹೊರಗೆ ಹೋದಾಗ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕೋ, ಡಿಸಿಷನ್ ತಗೊಳ್ಳೋಕ್ಕೋ ಅದು ಉಪಯೋಗ ಬರುತ್ತೆ. ನಾನು ಹೇಳಿದ್ನಲ್ಲ, ಜಾಗ ಬಿಟ್ಟು ಜಾಗ ಹೋದಾಗ ನಾವು ಒಂದೇ ಥರ ಇರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಮಾನವ ಹಕ್ಕುಗಳಂದರೆ ಈಕ್ವಾಲಿಟಿ. ಮತ್ತೆ ಹೇಳಿದಕ್ಕೆ ನಾನು ಈ ಅವೇರ್ನೆಸ್ ವೀಡಿಯೋಗಳನ್ನ ಕ್ರಿಯೇಟ್ ಮಾಡಿ ಒತ್ತಿ ಹೇಳ್ತಾ ಇದ್ದೀನಿ. ಅಂದರೆ ಇದರಲ್ಲಿ ವಿಷಯ ಹೆಂಗೆ, ನಮ್ಮಲ್ಲಿ ಒಬ್ಬ ಈ ಥರ ಮಾಡಿದ್ರೆ ನಮ್ಮ ಕುಟುಂಬದಲ್ಲಿ ನಮಗೆ ಎಷ್ಟು ಅವಮಾನ ಆಗುತ್ತೆ, ಅದೇ ಥರ ಅವಮಾನ ಅವ್ರಿಗೆ ಆಗಿರುತ್ತೆ. ಆ ಮಾಡುವಾಗ ಕೋಪದಲ್ಲ, ಆ ಕ್ರೂರದಲ್ಲಿ ಏನೋ ಮಾಡಿರ್ತಾರೆ, ಆದಮೇಲೆ ಅದು ನ್ಯಾಯಾಲಯಕ್ಕೆ ಬರುತ್ತೆ ಅಥವಾ ಶಿಕ್ಷೆಗೆ ಬಂದ ಮೇಲೆ ಮೀಡಿಯಾದಲ್ಲಿ ನೋಡಿದ್ರೆ ಎಲ್ಲರಿಗೂ, ಪ್ರತಿ ಊರೇ ಜಗತ್ತಿಗೆ ಗೊತ್ತಾಗುತ್ತೆ ಕೆಟ್ಟ ವಿಷಯ ಮಾಡಿದ್ರು ಅಂತ. ಸೊ ದಯವಿಟ್ಟು ಮಕ್ಕಳನ್ನ ಬೆಳೆಸುವಾಗ ಅವ್ರು ಸಣ್ಣದಾಗಿ ಒಂದು ಕೆಟ್ಟದ್ದು ಮಾಡುವಾಗ ಅದು ತಪ್ಪನ್ನು ಕರೆಕ್ಟ್ ಮಾಡಿ, ಅದನ್ನು ನೀವು ಪ್ಯಾಂಪರಿಂಗ್ ಮಾಡ್ತಾ ಹೋಗ್ತಾಯಿದ್ರೆ, ಅಂದರೆ ಅದನ್ನು ಬಿಟ್ಬಿಟ್ಟು ಸರಿ ಬಿಡು ಅಂತ ಹೋಗ್ತಾಯಿದ್ರೆ, ತಾನು ಮಾಡೋದು ಸರಿ ಅಂತ ಆ ಮಗು ತಿಳ್ಕೊಂಡು
ಇನ್ನು ಕೆಟ್ಟದ್ಗಳನ್ನ ಒಂದೊಂದಾಗಿ ಮಾಡ್ತಾಯಿದ್ರೆ ಅದು ನಿಮ್ಮ ಕಣ್ಣಿಗೆ ಸಿಕ್ಕಲಿಲ್ಲ ಅಂದರೆ ಅದು ದೊಡ್ಡದಾಗಿ ಹೋಗಿ ಈ ಥರ ನಿಂತ್ಕೊಳ್ಳುತ್ತೆ. ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಅವರಿಗೆ ಒಳ್ಳೆಯ ಮಾರಲ್ಗಳನ್ನ ಹೇಳ್ಕೊಡಿ, ಒಳ್ಳೆಯ ವಿಷಯಗಳನ್ನ ಹೇಳ್ಕೊಡಿ. ಪ್ರತಿಯೊಂದು ಅದಕ್ಕೆ ನಾನು ಹೋಮ್ ಸ್ವೀಟ್ ಹೋಮ್ ಅಂತ ಕರೆಯೋದು. ಮನೆ ಬಿಟ್ಟು ಹೊರಗೆ ಹೋದ ಮಾತ್ರ ಮನೆ ಹೆಂಗೆ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ, ಊರು ಬಿಟ್ಟು ಹೋದಾಗ ಊರು ಹೆಂಗಿದೆ ಅಂತ ಗೊತ್ತಾಗುತ್ತೆ. ಇವನ್ನೆಲ್ಲ ನಾವು ಪ್ರತಿಯೊಂದು ವಿಷಯನೂ ಮಾತಾಡೋಣ. ಇನ್ನೂ ಹೆಚ್ಚಿಗೆ ಹೊಸ ಮಾಹಿತಿಗಳೊಂದಿಗೆ ನಿಮ್ಮ ಈ ಹ್ಯೂಮನ್ ರೈಟ್ಸ್ನ ನೀವು ಬೆಳೆಸಿ, ನಾನು ಎಲ್ಲೋ ನಿಮ್ಮ ಕಡೆ ನಿಮ್ಮ ಸಕ್ಸಸ್ಸಲ್ಲಿ ನಾನೊಬ್ಬ ಬ್ಯಾಕ್ ಬೋನ್ ಆಗಿ ಖಂಡಿತ ಆಗಿರ್ತೀನಿ. ಈ ಯಾವ ಊರಲ್ಲಾದರೂ ನಾನು ನಿಂತಿರ್ತೀನಿ. ಅಷ್ಟೊತ್ತಿನಲ್ಲಿ ನನಗೂ ಸ್ವಲ್ಪ ಬೆಳವಣಿಗೆ ಬೇಕು. ನನಗೆ ಸ್ವಲ್ಪ ನಿಮ್ಮಷ್ಟು ಮನಸ್ಸು ಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ, ರಿಲೇಟಿವ್ಗಳಿಗೆ ಮಾಡಿ, ಮತ್ತು ಕಂಟಿನ್ಯೂ ಆಗಿ ವೀಡಿಯೋನ ನೋಡ್ತಾಯಿರಿ. ಈ ಜಾತಿಗಳಿಂದ, ಈ ಭಾಷೆಗಳಿಂದ, ಮತ್ತು ನಮ್ಮನ್ನ ಯಾವಾಗಾವಾಗ ಸಪ್ರೇಟ್ ಭಾಗ ಮಾಡಿ ನಮ್ಮಟ್ಟಿಲ್ಲದೆ ಒಗ್ಗಟ್ಟಿಲ್ಲದೆ ನಮ್ಮನ್ನ ಮಾಡಿರ್ತಾರೆ ಕೆಲವರು. ಕೆಲವು ವಿಷಯಗಳು ತಾವಾಗ ಮಾಡಿಕೊಂಡಿರ್ತೀವಿ. ಈಗ ಅದನ್ನೆಲ್ಲ ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ನಮ್ಮ ಮಾನವ ಹಕ್ಕುಗಳಿಗೆ, ನಮ್ಮ ಹಕ್ಕುಗಳಿಗೆ, ನಮ್ಮ ಜೀವನ ಮುಂದುವರಿಯಕ್ಕೆ, ನಮ್ಮ ಮಕ್ಕಳಿಗೆ ಒಳ್ಳೆಯವರಾಗಲಿಕ್ಕೆ, ಅವ್ರ ಜೀವನದಲ್ಲಿ ಅವರು ಒಂದು ಏಮಿಂದ ಬೆಳೀಲಿಕ್ಕೆ ನಾವು ಇನ್ನು ಮುಂದೆ ವಾದ ಮಾಡ್ಕೊಳ್ಳೋಣ. ಇದೇ ವಿಡಿಯೋದಲ್ಲಿ 2ನೇ ಭಾಗದಲ್ಲಿ ನೋಡೋಣ. ನಮಸ್ಕಾರ.